ಭಾಗಿ ಬರ್ತಾರಲ್ಲ, ಭಾಗಿ ಬಂದವ್ರನ್ನ ಬಗಲಲ್ಲಿ ಹಿಡ್ಕೊಂಡು ಕೇಳ್ರಿ ಹೆಂಗದ ಪರಮಾತ್ಮನ ಒಂದೊಂದು ಸಂಕೇತ ಅದ. ಹೆಂಗಂತ ಕೇಳಿದ್ರ ಶಟದ ಬೇಡ್ರೆ ಕೊಡುವಂತ ಶಕ್ತಿ ಪರಮಾತ್ಮನಲ್ಲಿ ಇಲ್ಲ. ಹೆಂಗ ಶಟದ ಬರೋದು ಶಕ್ತಿ ಪರಮಾತ್ಮನಲ್ಲಿ ಇಲ್ಲಪ್ಪ ಅಂತ ಕೇಳಿದ್ರ ಒಂದು ಕತಿ ನೆನಪಾಕತಿ. ಭಸ್ಮಾಸುರ ಅಂತಕ್ಕಂಥವ ಮೊಟ್ಟ ಮೊದಲಿಗೆ ಪರಮಾತ್ಮನಿಗೆ ಬಸವನಲ್ಲಿ ಅರ್ಪಣೆ ಮಾಡ್ತಿದ್ದ. ಮೊಟ್ಟ ಮೊದಲಿಗೆ ಪರಮಾತ್ಮನಿಗೆ ಬಸವನ ಅರ್ಪಣೆ ಮಾಡುವಂತ ಯಾವ್ದೊಳಗ ಎಲ್ಲಿ ತಿರುಗಾಡಿದ್ರು ಕೂಡ ಏನಪ್ಪ ಅಂತಂದ್ರೆ ಸಾವು ಅಂತಕ್ಕಂಥದ್ದಿಲ್ಲ. ಚಿತಾಭಸ್ಮ ಪರಮಾತ್ಮನಿಗೆ ಸಿಗದಾಗಿ ಹೋಗಿತ್ತು. ಸಿಗದಾಗಿ ಹೋದಾಗ ಪರಮಾತ್ಮನಿಗೆ ಬಂದು ಕೇಳ್ತಾನ, ಅಲ್ಲ ನಿನ್ನ ಸೇವಕಿದೀನ ಇವತ್ತೇನಪ್ಪ ಅಂತಂದ್ರ ಈ ಬ್ರಹ್ಮಾಂಡದೊಳಗೆ ಎಲ್ಲಿ ತಿರುಗಾಡಿದ್ರು ಕೂಡ ಒಂದು ಕೂಡ ಇವತ್ತೇನು ಯಾರು ಮರಣಾಗಿಲ್ಲ, ಯಾರ್ದು ಚಿತೆಯನ್ನ ಉರಿಲಿಕ್ಕತ್ತಿಲ್ಲ, ಚಿತಾಭಸ್ಮ ಸಿಗ್ತಾ ಇಲ್ಲ, ಹೆಂಗ ಮಾಡ್ಬೇಕಂತ ಕೇಳಿದ. ಅವಾಗ ನೀ ಹೆಂಗ್ ಮಾಡ್ಬೇಕಂತ ಹೇಳಿ ಪರಮಾತ್ಮ ಯಾವ ಭಸ್ಮಾಸುರ ಅಂತಕ್ಕಂಥವನಿಗೆ ಕೇಳಿದ. ಅವಾಗ ಏನು ನಾವು ಇಚ್ಛಾ ಮಾಡಿನಪ್ಪ ಅದಕ್ಕಂದ್ರೆ ನಾ ಯಾರ ತಲೆ ಮ್ಯಾಗ ಕೈ ಇಡ್ತೀನಲ್ಲ ಅವ್ರು ಸುಡಬೇಕಂತಕ್ಕಂಥ ಇಚ್ಛಾನ ಮಾಡೀನಿ ಅಂತಕ್ಕಂಥ ಮಾತು ಹೇಳ್ತಾನ. ಆವಾಗ ಇಚ್ಛಾ ಮಾಡ್ಬೇಕಂತಕ್ಕಂಥ ಮಾತು ಮಾಡೀನಿ ಅಂದಾಗ ಕೊಟ್ಟವಾಗ ನಿನಗೆ ಉರಿ ಹಸ್ತಂತ ಹೇಳಿ ನಿನಗೆ ಆಶೀರ್ವಾದ ಮಾಡಿದ. ಅವಾಗ ಅರ್ಧ ಮರ್ಧ ಬುದ್ಧಿ ಏನು ಮಾಡಿದಪ್ಪ ಭಸ್ಮಾಸುರ, ಇದನ್ನ ಪ್ರಯೋಗ ಮಾಡ್ಬೇಕಲ್ಲ, ಇನ್ನ ಪ್ರಯೋಗ ಮಾಡ್ಬೇಕು. ದುಷ್ಟ ಬುದ್ಧಿ ಸೇರಿಬಿಡ್ತು. ಇದು ದೈತ್ಯರ ಗುಣ. ಹೆಂಗ ದೈತ್ಯರ